ಹಲೋ ಎವ್ರಿವನ್, ವೆಲ್ಕಮ್ ಟು ವನಿತಾ ಜೋಶೀಸ್ ವ್ಲಾಗ್. ಹೆಂಗಿದ್ದೀರಿ ಎಲ್ಲರೂ ಆರಾಮಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ಇದು ನಿನ್ನೆ ವ್ಲಾಗ್ ಇವತ್ತು ಅಪ್ಲೋಡ್ ಮಾಡ್ಲಿದ್ದೀನಿ. ನಾನು ಆ್ಯಕ್ಚುಲಿ ಊರೊಳಗೆ ಮಾಡ್ಕೊಂಡಿರೋ ವೀಡಿಯೋ ಎಲ್ಲ ಅಪ್ಲೋಡ್ ಆದಮೇಲೆ ಈ ವಿಡಿಯೋ ಅಪ್ಲೋಡ್ ಮಾಡಬೇಕು. ಬಟ್ ಈ ವ್ಲಾಗ್ ಒಳಗೆ ಒಂದು ಅಪ್ಡೇಟ್ ಇತ್ತು ನನ್ನ ವ್ಯೂವರ್ಸ್ಗೋಸ್ಕರ. ಅಂದರೆ ಇಲ್ಲಿ ಸುತ್ತಮುತ್ತ ಇರೋಂಥ ವ್ಯೂವರ್ಸ್ಗೋಸ್ಕರ ಒಂದು ಅಪ್ಡೇಟ್ ಅದ ಇದ್ರೊಳಗೆ. ಅದ್ರ ಬಗ್ಗೆ ಅಪ್ಡೇಟ್ ಅನ್ನೋದು ನಿಮಗೆ ಗೊತ್ತಾಗಬೇಕಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿರಿ, ನಿಮಗೆ ಗೊತ್ತಾಗ್ತದೆ. ಈ ವಿಡಿಯೋದ ಕೊನೆಗೆ ನಾ ಅಪ್ಡೇಟ್ ಬಗ್ಗೆ ಹೇಳಕ್ಕಿದ್ದೀನಿ. ಸೊ ಪೂರ್ತಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ನೋಡಿರಿ, ನಿಮಗೆ ಗೊತ್ತಾಗ್ತದೆ. ಇಷ್ಟು ರೇಸ್ಗಳು ಬಂದಾವ. ರೇಸ್ ಈವ್ನಿಂಗ್ 5:30 ಆಗ್ಲಿತ್ತಿತ್ತು ಅನ್ನಿಸ್ತದೆ. ಇದಕ್ಕಾಗಿ ಸ್ವಲ್ಪ ಎಳೆ ಬಿಸಿಲ್ನಾಗ ಆಟ ಆಡಿಸ್ಬೇಕು ಅಂತೇಳಿ ಮ್ಯಾಲೆ ಟೆರೆಸ್ ಮೇಲೆ ಕರ್ಕೊಂಡು ಹೋಗಿದ್ದೆ. ವಿಹಾನ ವಿಧಿಕಾ ಇಬ್ಬರು ಆಟ ಆಡ್ತಾರಂತೆ ಅಂದು ಮುಂಜಾನೆ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಳ್ತಿರ್ತೀನಿ. ಆದ್ರೆ ಮುಂಜಾನೆ ಕೆಲಸದಾಗ ಆಗೋದೇ ಇಲ್ಲ. ಎಲ್ಲೊಂದು ಸರಿ ಆಗಿರ್ತದೆ ಕರ್ಕೊಂಡು ಹೋಗಿರ್ತೀನಿ, ಆದರೆ ಜಾಸ್ತಿ ಆಗೋದೇ ಇಲ್ಲ. ಹಂಗೆ ಅಂದ್ಕೊಂಡು ಈವ್ನಿಂಗ್ ಕರ್ಕೊಂಡು ಹೋಗ್ತೀನಿ. ಇಬ್ಬರು ಆಟ ಆಡ್ತಾರೆ, ಒಂದು 20 to 30 ಮಿನಿಟ್ಸ್ ಇಬ್ಬರು ಆಟ ಆಡ್ತಾರೆ ಎಳೆ ಬಿಸಿಲೊಳಗೆ. ಹಂಗೆ ಅಂದ್ಕೊಂಡು ಮ್ಯಾಲೆ ಕರ್ಕೊಂಡು ಬಂದೀನಿ ಇಬ್ಬರಿಗೆ. ಮ್ಯಾಲೆ ಭಾಳ ಎಂಜಾಯ್ ಮಾಡ್ತಾಳೆ ಆಕಿ. ಮನೆಗೆ ಅಕ್ಕಿಗೂ ಕೂತ್ ಬೋರ್ ಆಗಿರ್ತದೆ. ಸ್ವಲ್ಪ ಮ್ಯಾಲೆ ಕರ್ಕೊಂಡು ಬಂದ್ರೆ ಚೇಂಜ್ ಅನ್ನಿಸ್ತು. ಮ್ಯಾಲೆ ಬರ್ಡ್ಸ್ ಅದು ಹಾರ್ತಿರ್ತವೆ, ನೋಡ್ತಾಳೆ. ಹಾಗೆ ಅವ್ರ ಅಣ್ಣ ಆಟ ಆಡ್ತಿದ್ರೆ ನೋಡ್ತಾಳೆ. ಬೇರೆ ಮಕ್ಕಳನ್ನೂ ಬರ್ತಾವೆ ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ಆಟ ಆಡಲಿಕ್ಕೆ. ಅವರಿಗೂ ನೋಡ್ಕೋತಿರ್ತಾಳೆ, ಸ್ವಲ್ಪ ಎಂಜಾಯ್ ಮಾಡ್ತಾಳೆ ಮ್ಯಾಲಿದ್ರೆ. ಮೊದಲೆಲ್ಲ ನಮ್ಮ ಟೆರೆಸ್ ಮೇಲಿನ ಸನ್ಸೆಟ್ ಎಲ್ಲ ಭಾಳ ಚಲೋ ಕಾಣಿಸ್ತಿತ್ತು, ಪೂರ್ತಿ ಕಾಣಿಸ್ತಿತ್ತು. ಆದರೆ ಇವಾಗ ಇದು ಬಿಲ್ಡಿಂಗ್ ಎದುರು ಬಂದಿದ್ರಲಿಂತ ಪೂರ್ತಿ ಸೂರ್ಯ ಮುಣ್ಗದೆ ಎಲ್ಲ ಕಾಣಿಸಲೇ ಆಗ್ಯದ. ವರ್ಷ ಒಂದು 2-3 ಬಿಲ್ಡಿಂಗ್ಗಳು ಹೆಚ್ಚಿಗೆ ಆಗ್ತಾವೆ ಅನ್ಬೋದು ನಮ್ಮ ಮನೆ ಸುತ್ತ. ಹಾಗಾಗಿ ಈಗ ಭಾಳ ಅಂದ್ರೆ ಭಾಳ ಅಪಾರ್ಟ್ಮೆಂಟ್ಗಳು ಆಗಿಬಿಟ್ಟವ. ಪೂರ್ತಿ ಸೂರ್ಯ ಮುಣ್ಗದು ಕಾಣಿಸೋದೇ ಇಲ್ಲ. ಜೊತೆಗೆ ಮ್ಯಾಲೆ ಹಕ್ಕಿಗಳು ಹಾರ್ಲೈತಾವ ಅಂತ ಅಂದು ವಿಧಿಕಾಗಿ ಟೋಪಿ ಹಾಕ್ಲೈತ್ರ. ಆಕೆ ಹಾಕೊಳ್ಳಲೇ ಆಗಿದ್ದಳು. ಎಷ್ಟು ಸರಿ ಹಾಕಿದ್ರು ಕಿತ್ತಿ ಬಿಸಾಕ್ಲಿತ್ತಿದ್ದಳು. ಅಟ್ಲೀಸ್ಟ್ ಸುಮ್ಮನೆ ತಲೆ ಮೇಲೆ ಇಡಬೇಕಂದ್ರೆ ಅದನ್ನೂ ಇಟ್ಕೊಳ್ಳಲ್ಲ ಆಗಿಳು. ಅದು ತೊಗೊಂಡು ಬಾಯಿಯೊಳಗೆ ಇಟ್ಕೊಳ್ಳೋದು ಅದು ಎಲ್ಲ ಮಾಡ್ಲಿತ್ತಿದ್ದಳು. ಆಗ್ಲಿತ್ತಿತ್ತು, ಅದಕ್ಕೆ ಕೆಳಗೆ ಬಂದೆವು. ಬಂದಮೇಲೆ ವಿಧಿಕಾನು ಮಲ್ಕೊಂಡು ಬಿಟ್ಲು. ಆಕೆ ಮಲ್ಕೊಂಡಾಳಂತೆ ಅಂದು ನಾನು ಫ್ರೆಶ್ ಅಪ್ ಆದಮೇಲೆ ವಿಹಾನಂದು ಸ್ವಲ್ಪ ಹೋಮ್ವರ್ಕ್ ಇತ್ತು, ಅವನಿಗೆ ಹೋಮ್ವರ್ಕ್ ಮಾಡಿಸ್ಬೇಕಂತ ಮಾಡಿಸ್ಲೈತಿದ್ದೆ. ಇವಾಗಂತೂ ವಿಧಿಕಾ ಹುಟ್ಟಿದ ಮೇಲೆ ವಿಹಾನನ ಓದೋದ್ರ ಕಡೆ ನನಗೆ ಲಕ್ಷ್ಯ ಕೊಡೋದಾಗಲಾಗ್ಯದ. ಅವ್ರ ಪಪ್ಪನೇ ಎಲ್ಲ ಹೋಮ್ವರ್ಕ್ ಮಾಡಿಸ್ತಿರ್ತಾರೆ. ಆದರೂ ನಾನು ಫ್ರೀ ಇದ್ದಾಗ ಸ್ವಲ್ಪ ನೋಡ್ತಿರ್ತೀನಿ, ಏನು ಮಾಡ್ಲೈತಾನ ಏನಂತ. ನನಗೆ ಅನ್ನಿಸ್ತಿರ್ತದೆ ಈಗ ವಿಧಿಕಾ ಹುಟ್ಟಿದ ಮೇಲೆ ಇವನು ಓದೋದ್ರ ಕಡೆ ನನಗೆ ಲಕ್ಷ್ಯ ಕೊಡೋದಾಗಲಾಗ್ಯದಂತೆ ಅಂತ ಅಂದ್ಕೊಂಡು. ಎಲ್ಲ ಅವನೇ ಮಾಡ್ಕೊತಿರ್ತಾನೆ, ಜಾಸ್ತಿ ತ್ರಾಸು ಕೊಡಲ್ಲ. ಸ್ವಲ್ಪ ಗೈಡ್ ಮಾಡಿದ್ರೆ ಸಾಕು, ಎಲ್ಲ ಮಾಡ್ಕೊಳ್ತಾನೆ. ಏನಾರು ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೆ. ಇವತ್ತು ಅವ್ರ ಪಪ್ಪನೂ ಮನೆಯೊಳಗೆ ಇದ್ದರು, ಅಂದ್ರೆ ವರ್ಕ್ ಫ್ರಮ್ ಹೋಮ್ ಮಾಡ್ಲಿತ್ತಿದ್ರು. ಸೊ ಅವರು ಮನೆಗೆ ಏನಾರು ಬಿಸಿದು ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡು ಟೆರೆಸ್ ಮೇಲೆ ಹೋಗಬೇಕಾದ್ರೆ ನಾನು ಸ್ವಲ್ಪ ಬ್ಯಾಡಿಗಳೆಲ್ಲ ನೆನೆ ಇಟ್ಟಿದ್ದೆ. ಅಂದರೆ ಕಡ್ಲಿ ಬ್ಯಾಡಿ, ಉದ್ದಿನ ಬ್ಯಾಡಿ ಮತ್ತೊಂದು ಸ್ವಲ್ಪ ಹೆಸರು ಕಾಳದು ನೆನೆ ಇಟ್ಟಿದ್ದೆ. ಮಸಾಲೆ ವಡೆ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡು. ಹಾಗಾಗಿ ಇವನಿಗೆ ಸ್ವಲ್ಪ ಹೋಮ್ವರ್ಕ್ ಮಾಡ್ಲಿಕ್ಕೆ ಹೇಳಿಬಿಟ್ಟು ನೀ ಮಾಡು ಅಂತ ಹೇಳಿ ಸಂಜೆ ಆಗಿತ್ತು. ನಾ ದೀಪ ಹಚ್ತೀನಿ, ನೀ ಇದೆಲ್ಲ ಮುಗಿಸ್ಬಿಡು
ಹಾಗೆ ಅದೆಲ್ಲ ಮಿಕ್ಸರ್ಗೆ ಹಾಕ್ಕೊಳ್ತೀನಿ. ನಾನು ತಿನ್ನಲಿಕ್ಕೆ ಏನಾರು ಮಾಡಿಕೊಡ್ತೀನಿ ಅಂತ ಹೇಳಿ ನಾನು ಹೋದೆ. ಪುಡಿಗಳ್ನು ಎಲ್ಲ ಖಾಲಿಯಾಗಿದ್ದು ಅಂದ್ಕೊಂಡು ಸ್ವಲ್ಪ ಶೇಂಗಾದ ಪುಡಿ ಎಳ್ಳು ಪುಡಿ ಎಲ್ಲ ಮಿಕ್ಸರ್ಗೆ ಹಾಕ್ಕೊಳ್ಳಿತಿದ್ದೆ. ಮೊದಲು ಅವು ಹಾಕಿ ಮುಗಿಸ್ಕೊಂಡು ಇದು ಮಸಾಲೆ ವಡದು ರುಬ್ಕೋಬೇಕು ಅಂತ ಅಂದ್ಕೊಳ್ಳಿತಿದ್ದೆ. ಅಷ್ಟರೊಳಗೆ ಬಿಹಾನ್ ಹೋಮ್ವರ್ಕ್ ಎಲ್ಲ ಮುಗಿಸ್ಕೊಂಡು ಬಂದ ಮುಗೀತಮ್ಮ ಎಲ್ಲ, ಇವಾಗ ನಂಗೆ ಹಸಿವಾಗ್ಯದ ಜಲ್ದಿ ಮಾಡಿಕೊಡು ಅಂತ ಹೇಳಿತಿದ್ದವ. ಟೈಮಿಗೆ ನಾನು ಕೆಲವೊಂದು ಸ್ತೋತ್ರಗಳು ಹೇಳೋದಾಗಿರಲಿಲ್ಲ ಅಂದ್ರೆ ಸಂಜೆ ಟೈಮಿಗೆ ದೀಪ ಹಚ್ಚೋ ಟೈಮಿಗೆ ಹಚ್ಚಿಬಿಟ್ಟು ಹಾಗೆ ನಾನು ಅಂತಿರ್ತೀನಿ. ಆದರೆ ನನ್ನ ಮಗ ಹೇಳೋಕ್ಕೆ ಬಿಡ್ತಿರ್ಲಿಲ್ಲ, ಒಂದೇ ಸಮನೆ ಡಿಸ್ಟರ್ಬ್ ಮಾಡ್ಲಿತ್ತಿದ್ದ. ಅಮ್ಮ ನಂಗೆ ಹಸಿವಾಗ್ಯಾವ ಜಲ್ದಿ ಮಾಡಿಕೊಡು ಅಂತ ಅಲ್ಲಿತಿದ್ದ. ಹಾಗಾಗಿ ನಾನು ಕಾನ್ಸಂಟ್ರೇಟ್ ಮಾಡೋದೇ ಆಗ್ತಿರ್ಲಿಲ್ಲ ಸ್ತೋತ್ರ ಹೇಳೋದ್ರ ಕಡೆ. ಇವಾಗ ಎಲ್ಲ ಬೇಳೆಗಳು ಕ್ಲೀನಾಗಿ ತೊಳ್ಕೊಂಡು ಮಿಕ್ಸರ್ಗೆ ಹಾಕ್ಕೊಳಿತೀನಿ. ತಾಸೆ ಆಗಿತ್ತು ನೆನೆ ಹಾಕಿ, ಅಂದರೂ ಚಂದ ನೆಂದಿದ್ದು. ನೆನಿತಾವೋ ಇಲ್ಲೋ ಅಂದ್ಕೊಂಡಿದ್ದೆ, ಆದರೂ ಎಲ್ಲ ಚಲೋ ನೆಂದಿದ್ದು. ಆದ್ರೆ ಕಾಳುಗಳೇ ನೆಂದಿರಲಿಲ್ಲ, ಬೇಳೆ ಎಲ್ಲ ನೆಂದಿದ್ದು. ಹಾಗಾಗಿ ಬರೀ ಕಡಲೆಬೇಳೆ ಉದ್ದಿನಬೇಳೆ ಎರಡೇ ಮಿಕ್ಸರಿಗೆ ಹಾಕ್ಕೊಳಿತಿದ್ದೇನೆ. ಭಾಳ ಗಡ್ಬಡಿ ಮಾಡ್ಲೈತಿದ, ಹಸಿವಾಗ್ಯದ ಅಂತ ಅಂದ್ಕೊಂಡು. ಹಾಗಾಗಿ ನಾ ಜಾಸ್ತಿ ಏನೂ ಹಾಕಲಿಲ್ಲ ಅದ್ರೊಳಗೆ, ಸಿಂಪಲ್ಲಾಗೆ ಮಾಡ್ಲೈತೀನಿ. ಹಾಕೋರೆಲ್ಲ ಅದ್ರೊಳಗೆ ಈರುಳ್ಳಿ ಅಂದ್ರೆ ಉಳ್ಳಾಗಡ್ಡಿಯದು ಮತ್ತು ಬೇರೆ ತರಕಾರಿನೂ ಹಾಕ್ತಾರೆ. ನಾ ಜಾಸ್ತಿ ಉಳ್ಳಾಗಡ್ಡಿ ಏನು ಹಾಕಲ್ಲ, ಕ್ಯಾರೆಟದು ಹೆರ್ದು ಹಾಕಿರ್ತಿದ್ದೆ. ಆದರೆ ಈಗ ಭಾಳ ಗಡ್ಬಡಿ ಮಾಡ್ಲಿತ್ತಾನ, ಅವನಿಗೆ ಹಸಿವೂ ಆಗಿತ್ತು. ಹಾಗೆ ಅಂದ್ಕೊಂಡು ಜಾಸ್ತಿ ಏನೂ ಹಾಕೋದು ಬೇಡ ಅಂತ ಅಂದು ಸಿಂಪಲ್ಲಾಗಿ ಮಾಡ್ಲೈತೀನಿ. ಹೆಂಗೆ ಮಾಡ್ದೆ ಅಂದ್ರೆ ಬರೀ ಕಡಲೆಬೇಳೆ ಉದ್ದಿನಬೇಳೆ ಎರಡು ಮಿಕ್ಸರಿಗೆ ಹಾಕ್ಕೊಂಡಿದ್ದೆ. ಅದ್ರೊಳಗೆ ಒಂದು ಸ್ವಲ್ಪ ಅಜ್ವಾನ ಕೈಯಿಂದ ತಿಕ್ಕಿ ಹಾಕೀನಿ. ಖಾರ ಪುಡಿ ಹಾಕ್ಲೈತೀನಿ. ಮೆಣಸಿನ್ಕಾಯಿ ಹಾಕ್ತಾರೆ ರುಬ್ಬೋದ್ರೊಳಗೆ, ಅದ್ರ ವಿಹಾನ್ ಮೆಣಸಿನ್ಕಾಯಿ ಹಾಕ್ತಾರೆ ಭಾಳ ಖಾರ ಆಗ್ತದೆ ಅಂತ ತಿನ್ನಲ್ಲವ. ಹಾಗಾಗಿ ಖಾರ ಪುಡಿನೇ ಹಾಕೀನಿ ಇದ್ರೊಳಗೆ. ಹಾಗೆ ಸ್ವಲ್ಪ ಜೀರಿಗೆ ಹಾಕೀನಿ ಮತ್ತು ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡೀನಿ. ಅದಕ್ಕೆ ಜಾಸ್ತಿ ಏನೂ ಹಾಕಿಲ್ಲ, ಬರೀ ಅಜ್ವಾನ, ಜೀರಿಗೆ, ಖಾರ, ಉಪ್ಪು ಮತ್ತು ಅರಿಶಿನ ಪುಡಿ ಅಷ್ಟೇ, ಮತ್ತೇನು ಜಾಸ್ತಿ ಏನೂ ಹಾಕಿಲ್ಲ. ಇದು 5 ಅಷ್ಟೇ ಹಾಕಿ ಚಲೋ ಮಿಕ್ಸ್ ಮಾಡ್ಕೊಂಡೀನಿ. ಎಲ್ಲ ಮಿಕ್ಸ್ ಮಾಡೋದ್ರೊಳಗೆ ಎಣ್ಣೆನೂ ಚಲೋ ಕಾಯ್ದಿತ್ತು. ಹಾಗೆ ತೊಗೊಂಡು ಎಲ್ಲ ಕರೆದುಬಿಟ್ಟೆ ನಾನು.
ಯಾವುದು ಶೇಪ್ ಏನು ಮಾಡ್ಕೊಂಡು ಕೂತಿರ್ಲಿಲ್ಲ ನಾನು, ಹಾಗೆ ಕೈಯಿಂದ ತಗೊಂಡು ಹಾಗೆ ರೌಂಡ್ ರೌಂಡ್ ಮಾಡಿ ಕರಿಲೈತಿದ್ದೆ. ಗಡ್ಬಡಿ ಒಳಗೆ ಮಾಡಿದ್ರೂ ಟೇಸ್ಟ್ ಮಾತ್ರ ಭಾಳ ಚೆಂದಾಗಿದ್ದು, ಕ್ರಿಸ್ಪಿ ಆಗಿದ್ದು, ಟೇಸ್ಟು ಚೆಂದಾಗಿತ್ತು. ವಿಹಾನಗಂತೂ ಭಾಳ ಲೈಕ್ ಅದು, ಭಾಳ ಚಲೋ ಆಗ್ಯಾವಮ್ಮ ಅಂತ ಹೇಳಿತಿದ್ದ ಅವನು. ಇನ್ನೂ ಹಾಗೆ ಬಿಸಿ ಬಿಸಿದು ಮಾಡಿ ಕರೆದು ಕೊಡ್ಲೈತಿದ್ದೆ. ಅವರು ಹೇಳಿದ್ರು ಎಷ್ಟು ಸ್ಪೀಡಾಗಿ ಮಾಡ್ದು, ಏನು ಹಾಕಿದ್ದು ಭಾಳ ಚಲೋ ಆಗ್ಯಾವ ಅಂತ ಅಲ್ಲಿತಿದ್ರು. ಈ ಒಂದು ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿದ್ದ. ಅದು ಹೇಳೋ ಟೈಮ್ ಇವಾಗ ಬಂದದ. ಏನು ಅಂತಂದ್ರೆ ನಮ್ಮ ಮನೆ ಸನಿ ಇಲ್ಲೊಂದು ಕೋದಂಡರಾಮ ದೇವಸ್ಥಾನ ಅಂತದ. ಅಲ್ಲಿ ಪ್ರತಿ ವರ್ಷ ಜಾತ್ರೆ ಇರ್ತದೆ. ಅದು ಇವತ್ತು ಜಾತ್ರೆ ಅದ ಅಂದ್ಕೊಂಡು ವಿಹಾನ್ ಒಂದೇ ಸಮಯ ಜಿದ್ದು ಮಾಡ್ಲೈತಿದ್ದ, ಹೋಗೋಣ ಅಂತ. ನಾವು ವಿಧಿಕ ಸಣ್ಣಕ್ಕಿದ್ದಾಳೆ, ಹೋಗೋದಾಗಲ್ಲ, ಭಾಳ ರಶ್ ಇರ್ತದೆ, ಭಾಳ ಮಂದಿ ಇರ್ತಾರೆ, ಅದಕ್ಕೆ ನೀ ಪಾಪ ಇಬ್ಬರು ಸೇರಿ ಹೋಗ್ರಿ ಅಂತ ಹೇಳಿತಿದ್ದ. ಆದ್ರೆ ಅವ ಕೇಳಲಾಗಿದ್ದ, ಇಲ್ಲ ಹೋಗೋಣ ಅಂತ ಜಿದ್ದು ಮಾಡ್ಲೈತಿದ್ದ. ನಿನ್ನೆ ಸಂಡೇ ಇತ್ತಲ್ಲ, ನಿನ್ನೆ ಅವರು ವಿಹಾನ್ ಇಬ್ಬರು ಸೇರಿ ಹೋಗಿ ಒಂದು ಸ್ವಲ್ಪ ಪ್ರಸಾದ ಅಂದ್ರೆ ಅಳ್ಳ ಚುರುಮುರಿ ಅಂತೀವಲ್ಲ, ಚುರುಮುರಿ ಅದು ತೊಗೊಂಡು ಬಂದಿದ್ರು ಪ್ರಸಾದ.
ಇವತ್ತು ಜಾತ್ರೆ ಇರ್ತದೆ ಹೋಗೋಣ ಅಂತ ಅಲ್ಲಿತ್ತಿದ್ದೆ. ನಾ ಅಲ್ಲಿತ್ತಿದ್ದ ಇವತ್ತಿರಲ್ಲ, ನಾಳೆ ಇರ್ತದೆ ಜಾತ್ರೆ. ಇವತ್ತು ರಥೋತ್ಸವದು ಇರ್ಬೋದು, ಪಲ್ಲಕ್ಕಿ ಉತ್ಸವ ಇರ್ತದೆ, ನಾಳೆಗೆ ಜಾತ್ರೆ ಬರ್ತದೆ ಅಂತ ಹೇಳಿದ್ರು. ಕೇಳಲಾಗಿದ್ದ ಇರಲಿ ಹೋಗಿ ಬರೋಣ ಅಲ್ಲಿತ್ತಿದ್ದ. ಪ್ರತಿ ವರ್ಷ ಹೋಗ್ತಿದ್ದೆವು. ಅಂದರೂ ಜಾತ್ರೆ ಒಂದೇ ದಿನ ಇರಲ್ಲ, 6-7 ದಿನ ಪಲ್ಲಕ್ಕಿ ಉತ್ಸವ, ರಥೋತ್ಸವ ಎಲ್ಲ, ಕಲ್ಯಾಣೋತ್ಸವ ಎಲ್ಲ ಇರ್ತದೆ. ಲಾಸ್ಟ್ ದಿನ ಜಾತ್ರೆ ಬರ್ತದೆ. ಅದಕ್ಕೆ ಅದು ನಾಳೆ ಇರಲಿಕ್ಕಿಲ್ಲ, ನಾಡಿದ್ದು ಇವತ್ತು ಇರಲಿಕ್ಕಿಲ್ಲ, ನಾಳೆ ಅಂತ ಎಷ್ಟು ಹೇಳಿದ್ರೆ ಕೇಳಲಾಗಿದ್ದ. ನೋಡರೆ ಬರೋಣಂತ. ನಾಳೆಗಿದ್ರೆ ಇವತ್ತು ಸುಮ್ಮ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರಮ್ಮ, ನಡಿ ಅಂತ ಹೇಳಿದ್ದ. ಹಾಗಾಗಿ ಏನೂ ರೆಡಿನೂ ಆಗಿರಲಿಲ್ಲ. ಸುಮ್ಮ ಹಾಗೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೋಗ್ಲಿತ್ತಿದ್ದೆ. ಹಾಗೆ ನಿಮ್ಮ ಜೊತೆನೂ ಶೇರ್ ಮಾಡ್ಕೋಬೇಕು. ಇಲ್ಲೇ ಸುತ್ತಮುತ್ತ ಯಾರೇ ಇದ್ರೆ ನಿಮಗೂ ಗೊತ್ತಾಗಲಿ. ಇಲ್ಲೇ ನೋಡೋರಿಗೆ ಇಂಟ್ರೆಸ್ಟ್ ಇದ್ರೆ ಭಾಳ ಚಲೋ ಮಾಡಿರ್ತಾರೆ. ದೇವ್ರ ದರ್ಶನ ಅದು ಮಾಡ್ಕೋಬಹುದು ಬಂದಂತಂದು ಹೆಲ್ಪ್ ಆಗ್ತು ಅಂತಂದು ಇವತ್ತೇ ವಿಡಿಯೋ ಅಪ್ಲೋಡ್ ಮಾಡೀನಿ. ಇವತ್ತೇ ಜಾತ್ರೆ ಇರ್ತದೆ. ನಾವು ಪ್ರತಿ ವರ್ಷ ಹೋಗಿರ್ತೀವಿ. 11:30 12 ಆದ್ರೂ ಭಾಳ ರಶ್ ಇರ್ತದೆ. 12 ಆದಮೇಲೆ ಹೆಂಗಿರ್ತದೆ ನಾವು ನೋಡಿಲ್ಲ. 12 ತನಕ ಅಂತೂ ನೋಡೀವಿ, ಭಾಳ ರಶ್ ಇರ್ತದೆ. ಮೇ ಬಿ 12, 1, 2 ತನೂ ಜಾತ್ರೆ ಇರ್ತದೆ ಅಂದ್ಕೊಳ್ತೀನಿ. ಸೊ ಯಾರೇ ಸಮೀಪ ಇರೋರಿಗೆ ಹೆಲ್ಪ್ ಆಗ್ತು ಅಂತಂದು ಹೇಳಿದ್ದೀನಿ. ಇದು ಆದಮೇಲೆ ನಾನು ನಾಳೆ ನಾಡ್ದು ಜಾತ್ರೆ ಮುಗಿದ್ಮೇಲೆ ವೀಡಿಯೋ ಹಾಕಿದ್ರೆ ಯಾರಿಗೂ ಯೂಸ್ ಆಗಲ್ಲ. ಹಂಗೆ ಅಂದ್ಕೊಂಡು ಇವತ್ತೇ ಹೇಳಿದ್ರೆ ಯಾರು ವೀಡಿಯೋ ನೋಡಿರ್ತೀರಿ ಅವ್ರು ಹೋಗ್ಬೋದು, ಹೆಲ್ಪ್ ಆಗ್ತಂತೆ ಅಂದು ಇವತ್ತು ಅಪ್ಲೋಡ್ ಮಾಡಲಿದ್ದೀನಿ. ಈ ವಿಡಿಯೋ ಆಗಿದ್ದರಿಂದ ನಿನ್ನೆ ನಾವು ಹೋಗಿದ್ದೆವು, ಅದೆಲ್ಲ ನಿಮ್ಮ ಜೊತೆ ತೋರಿಸ್ತೀನಿ ನಾನು. ಡೆಕೋರೇಷನ್ ಅದು ಇನ್ನೂ ಮಾಡಲಿತ್ತಿದ್ರು. ಇವತ್ತು ಜಾತ್ರೆ ಅದ, ಇನ್ನೂ ಏನು ಜಾತ್ರೆ ಬಂದಿರಲಿಲ್ಲ. ಎಲ್ಲ ವೀಡಿಯೋನು ನಿಮ್ಮ ಜೊತೆ ಹಾಕ್ಲಿತ್ತೀನಿ ನಾನು, ನೋಡ್ರಿ. ಎಲ್ಲ ಗುಡಿಗೆ ಡೆಕೋರೇಷನ್ ಅದು ಮಾಡಲಿತ್ತಿದ್ರು. ದೇವ್ರ ಅಲಂಕಾರನೂ ಮಾಡಿದ್ರು, ಚಲೋ ಆಗಿತ್ತು. ಆದ್ರೂ ನಾಳೆ ಅಂದರೆ ಇವತ್ತು ಇನ್ನೂ ಭಾಳ ಚಲೋ ಮಾಡಿರ್ತಾರೆ ಜಾತ್ರೆ ದಿವಸ. ಇನ್ನು ಮಾಡಿದ್ರು, ಅದನ್ನೂ ಭಾಳ ಚಂದಿತ್ತು. ಎಲ್ಲ ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಿತೀನಿ, ನೋಡಿರಿ ಹೆಂಗಿರ್ತದೆ ಅಂತ ಅಂದು. ಬೇರೆಯವರು ನನ್ನ ವೀಡಿಯೋ ನೋಡಿದ್ರೆ ಒಂದು ಸರಿ ಹೋಗಿ ವಿಸಿಟ್ ಮಾಡಿರಿ, ಭಾಳ ಚಲೋ ಇರ್ತದೆ. ನೋಡಿಬಿಟ್ಟು ಹೇಳ್ರಿ. ಹಾಗೆ ಇವತ್ತಿನ ನನ್ನ ವೀಡಿಯೋ ಹೆಂಗೆ ಅನ್ನಿಸ್ತು ಅಂತಂದು ಹೇಳ್ರಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವಾಗ ನೋಡ್ರಿ, ವಿಹಾನ ಭಾಳ ಜಿದ್ದು ಮಾಡ್ಲಿತ್ತಿದ್ದ. ಇಲ್ಲ ನಮ್ಮ ಮನೆ ಸನಿ ಯಾವಾಗೂ ಜಾತ್ರೆ ಇರ್ತದೆ. ಯಾವಾಗೂ ಅಂದ್ರೆ ಪ್ರತಿ ವರ್ಷ ಜಾತ್ರೆ ಇರ್ತದೆ. ಕೋದಂಡರಾಮ ದೇವಸ್ಥಾನ ಅದು, ಅಲ್ಲಿ ಯಾವಾಗೂ ಪ್ರತಿ ವರ್ಷ ಜಾತ್ರೆ ನಡೀತದೆ. ಪ್ರತಿ ವರ್ಷ ಹೋಗ್ತಿದ್ದೆವು. ಈ ವರ್ಷ ವಿಧಿಕ ಸಣ್ಣಕ್ಕಿರೋದ್ರಲಿಂತ ಬೇಡ ಅಂತ ಅಲ್ಲಿತ್ತಿದ್ನ. ನಾವಿಬ್ರು ಮನೆಗಿರ್ತೀವಿ, ನೀ ಪಪ್ಪನ ಜೊತೆ ಹೋಗಿ ಬಾ, ಜಾತ್ರೆ ಮಾಡ್ಕೊಂಡು ಬಾ, ಈಕೆ ಮಾಡ್ಲಿಕ್ಕೆ ಬಿಡಲ್ಲ ಜಾತ್ರೆ, ಅಳ್ತಾಳ ಅಂತ ಅಲ್ಲಿತ್ತಿದೆ. ಅಂದ್ರೆ ಕೇಳಲಾಗೇನ, ಭಾಳ ಜಿದ್ದು ಮಾಡ್ಲಿತ್ತಾನ, ಹೋಗೋಣ ನೀನೇ ಬಾ ಅಮ್ಮ, ಚಂದ ಇರ್ತದ, ನೀ ಬಂದ್ರೆ ಮನಸ್ಸು ಬರ್ತದೆ ಅಂತ ಅಲ್ಲಿತ್ತಿದ್ದೆ. ಹಂಗೆ ಅಂದ್ಕೊಂಡು ಹೋಗ್ಲಿತ್ತೀವಿ. ತೋರಿಸ್ತೀನಿ ನೋಡ್ರಿ. ನೋಡ್ರಿ ಹೆಂಗೆ ಹಾಕ್ಯಾರ ಲೈಟ್, ರಾಮ ಲಕ್ಷ್ಮಣ ಸೀತಾ ಹನುಮಂತಂದು. ಹಿಂಗೆ ಪ್ರತಿ ವರ್ಷ ಹಾಕ್ತಾರೆ ಇದು ಲೈಟ್ ಇಲ್ಲಿ, ಹೌದಲ್ರಿ? ಇಲ್ಲಿಂತ ಹಾಕ್ತಿದ್ರು. ಸೀರಿಯಲ್ಸ್ ಯಾಕೋ ಹಾಕಿಲ್ಲ, ಇಲ್ಲಿಂತೆ ಸ್ಟಾರ್ಟ್ ಆಗ್ತಿತ್ತು ನೋಡ್ರಿ ಪ್ರತಿ ವರ್ಷ. ಈ ವರ್ಷ ಹಾಕಿಲ್ಲ ಯಾಕೋ. ಇವತ್ತದನು ನಾಳೆಗದನು ಇರ್ತದ. ಮೇನ್ ಬ್ರಹ್ಮ ರಥೋತ್ಸವ ಏನಿರ್ತದ ಅದು ಲಾಸ್ಟ್ ಡೇ ಇರ್ತದ. ಎಂದದ ಇವತ್ತಿಲ್ಲ, ನಾಳೆ ನಾಳೆ ಅದ ಅನಿಸ್ತದ. ನಾಳೆ ಅದ ಅನಿಸ್ತದ, ಗೊತ್ತಿಲ್ಲ. ಅದ್ರ ರಶ್ನು ಕಡಿಮೆ ಇರ್ತದೆ. ಸುಮ್ಮ ವಿಧಿಕಾಗಿ ತೊಗೊಂಡು ಹೋಗ್ತೀವಿ, ದೇವ್ರ ದರ್ಶನರೇ ಮಾಡಬೇಕಲ್ಲ. ಪ್ರತಿ ವರ್ಷ ಹೋಗ್ತಿದ್ದೆವು. ಈ ವರ್ಷ ಯಾಕೆ ಮಿಸ್ ಮಾಡೋದು ಅಂತ ಅಲ್ಲಿರ್ತಾರೆ ನಮ್ಮ ಮನೆಯವರು. ಖಾಲಿ ಇದ್ರೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರಮ್ಮ. ಜಾತ್ರೆ ಇತ್ತು ಅಂದ್ರೆ ಸ್ವಲ್ಪ ವಿಹಾನಕ್ಕೆ ಓಡಾಡ್ಸಮ್ಮ. ಇವತ್ತು ಜಾತ್ರೆ ಇದ್ದಿದ್ದಿಲ್ಲ, ನಾಳೆಗೆ ಜಾತ್ರೆ ಇತ್ತಂದ್ರೆ ಅವ್ನಿಗೆ ನಾಳೆಗೆ ಕರ್ಕೊಂಡು ಹೋಗ್ತೀನಿ. ಇವತ್ತು ನೀ ಆಕಿ ಇಬ್ಬರು ದರ್ಶನ ಮಾಡ್ಕೊಂಡು ಬರ್ರಿ ಅಂತಂದಾರೆ. ಅದ್ರ ಸಲುವಾಗಿ ಹೋಗ್ಲಿತ್ತೀವಿ. ನೋಡಮ್ಮ, ಜಾತ್ರೆ ಇತ್ತಂದ್ರೆ ನಿಮಗೂ ಸ್ವಲ್ಪ ತೋರಿಸ್ತೀನಿ ಹೆಂಗಿರ್ತದೆ ನೋಡ್ರಿ. ಪ್ರತಿ ವರ್ಷ ಚಂದ ಅಲಂಕಾರ ಅಂತೂ ಭಾಳ ಮಸ್ತ್ ಮಾಡಿರ್ತಾರೆ. ಇದು ಯಾವ ಗುಡಿ ಅಂದ್ರೆ, ನಾ ಏಕಾದಶಿ ಲಾಗ್ ಮಾಡಿದ್ದಲ್ಲ, ಅವತ್ತು ಹೋಗಿದ್ದೇವೆ ಇದೇ ಗುಡಿಗೆ ನಾವು. ಅವತ್ತು ಮೇಲೆ ಹೋಗ್ತಿರ್ತೀವಿ ನಾವು ಈ ಗುಡಿಗೆ. ಅದಕ್ಕೆ ಜಾತ್ರೆಗೆ ಯಾಕೆ ಮಿಸ್ ಮಾಡಬೇಕು, ಇಲ್ಲೇ ಬಾಜುನೇ ಇದ್ದೀವಲ್ಲ ಅಂತ ಹೋಗ್ಲಿದ್ದೀವಿ, ಸನಿನೇ ಇರ್ತದೆ ಅಂತ ಅಂದ್ಕೊಂಡು. ಆ್ಯಕ್ಚುಲಿ 7 ದಿವಸ ಇರ್ತದೆ ಇದು ರಥೋತ್ಸವ, ಪಲ್ಲಕ್ಕಿ ಸೇವೆ ಎಲ್ಲ ಮಾಡ್ತಿರ್ತಾರೆ. ಇಲ್ಲಿ ಲೈಟ್ ಹಾಕ್ಯಾರ ನೋಡ್ರಿ. ಈಗ ನೋಡ್ರಿ, ಇಲ್ಲಿಂದ ಸ್ಟಾರ್ಟ್ ಮಾಡ್ಯಾರ ಈ ವರ್ಷ. ಇಲ್ದ್ರೆ ಅಲ್ಲಿಂತೆ ಸ್ಟಾರ್ಟ್ ಮಾಡ್ತಿದ್ರು ಪ್ರತಿ ವರ್ಷ.
ಇದು 7 ದಿವಸ ಇರ್ತದ ನಾಳೆ ರಥೋತ್ಸವ. ಹಾ, ಇವತ್ತಲ್ಲ. ಜಾತ್ರೆ ಪೂರ್ತಿ ಇಲ್ಲಿ ತನ ನೆರೆದಿರ್ತದ ನೋಡ್ರಿ. ಈ ವರ್ಷ ಇಲ್ಲಂತೆ ಅಂದು, ಈ ವರ್ಷ ಇಲ್ಲಲ್ಲ, ಇವತ್ತಿಲ್ಲ, ನಾಳಿಗದ. ಅದಕ್ಕೆ ಬಂದಿಲ್ಲ ಅಷ್ಟು ಜಾತ್ರೆ. ಇಲ್ದ್ರೆ ಇಲ್ಲಿ ತನ ಎಲ್ಲ ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಇಟ್ಟಾರ, ನಾಳೆಗೆ ತೆಗಿತಾರೆಲ್ಲ. ಇಲ್ಲ ರಾತ್ರಿ 1 ತನ ನಾವು ಹೋದ ವರ್ಷ ರಂಗೋಲಿ ಹಾಕ್ಲಿಕ್ಕೆ ಎಲ್ಲಿ ಈಗ ನೋಡ್ರಿ ಎಲ್ಲರ ಮನೆ ಮುಂದೆ ರಂಗೋಲಿ ಹಾಕ್ಲಿತ್ತಾರೆ. ಅಂದ್ರೆ ಹಳ್ಳ್ಯಾಗ ಹಂಗೆ ಇರ್ತಲ್ಲ, ಜಾತ್ರೆ ಅಂದ್ರೆ ದೊಡ್ಡ ಹಬ್ಬ, ಊರ ಹಬ್ಬ ಅಂತೇಳಿ ಅಂತೀವಲ್ಲ, ಹಂಗೆ ಇದನ್ನು ಮತ್ತು ಹಳ್ಳಿಯ ಥರನೆಲ್ಲ ಸುತ್ತಮುತ್ತ ಇರೋರಿಗೆಲ್ಲ ಮತ್ತು ದೊಡ್ಡ ಹಬ್ಬನೇ ಅನ್ಬೋದು. ಹಂಗಾಗಿ ಇಲ್ಲೆಲ್ಲ ರಂಗೋಲಿ ಹಾಕೋದು ಅದು ಎಲ್ಲ ಚಂದ ಮಾಡ್ತಾರೆ. ನಾಳೆಗಿನ ಚಂದ ಇರ್ತದೆ ಜಾತ್ರೆ, ರಾತ್ರಿ ಬೆಳತಾನೆ ಇದ್ದಂಗೆ ಇರ್ತದೆ. ಹೋದ ವರ್ಷ ಎಷ್ಟಕ್ಕೆ ಬಂದಿದ್ದೇವ್ರು ನಾವು? 11:30ಗೆ ಬಂದಿದ್ದೇವೆ ನೋಡ್ರಿ. ಅವಾಗಿನ ಮಂದಿ ಹೊಂಟಿದ್ರು, ರಶ್ ಕಾಲು ಇಡ್ಲಿಕ್ಕೆ ಜಾಗ ಇದ್ದಿದ್ದಿಲ್ಲ, ಅಷ್ಟು ರಶ್ ಇತ್ತು ಮಂದಿ. ಅಷ್ಟಿದ್ರು 12 ತನ ಅವಾಗ ಹೊಂಟಿದ್ರು. ನಾವು 11:30 ತನ ಜಾತ್ರೆ ಹೋಸರಿ ಏನಾಗಿತ್ತಂದ್ರೆ ಸ್ಯಾಟರ್ಡೆ ಬಂದಿತ್ತು. ಹಂಗೆ ಅಂದ್ಕೊಂಡು ಸಂಡೇ ಹಾಲಿಡೇ ಇತ್ತು ಇವ್ರದ್ದು ವಿಹಾನಂದು. ನಡೀತದಂತ ಅಂದ್ಕೊಂಡು ರಾತ್ರಿ ಎಲ್ಲ ಓಡಾಡಿ ಮನೆಗೆ ಹೋಗಿ ರೆಸ್ಟ್ ಮಾಡಿದ್ದೆವು ನಾವು. ನಡೀತು. ಆದ್ರೆ ನಾಳೆಗೆ ಸ್ಕೂಲ್ ಅದ ವಿಹಾನಂದು. ಹಂಗೆ ಅಂದ್ಕೊಂಡು ಇವತ್ತು ಏನು ಮಾಡ್ಲೈತೀವಿ, ಜಲ್ದಿನೇ ಬಂದು ಹೋಗ್ಬಿಡೋಣ ಅಂತ ಅಂದು. ಈಗ ಎಷ್ಟಾಗ್ಯ ಟೈಮ್? 10 ಅಲೀತದ ನೋಡ್ರಿ. 9:46 ಆಗ್ಯದ. 10 ಆಗ್ಲೀತದ. ಸುಮ್ಮ ಬಂದು ಹೋಗೋಣ, ನೋಡಿ ಹೋಗೋಣ ಅಂತ ಅಂದು ಬಂದೀವಿ. ದರ್ಶನರೇ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ನೋಡ್ರಿ ವೆಂಕಟರಮಣದ ಎಷ್ಟು ಚಂದ ಮಾಡ್ಯಾರ. ಇದೇ ನೋಡ್ರಿ ಗುಡಿ ರಾಮದೇವ್ರದ್ದು. ನಮ್ಮ ಕಡೆ ಎಲ್ಲ ರಾಮದೇವ್ರ ಗುಡಿ, ಹನುಮನ್ ದೇವ್ರ ಗುಡಿ ಅಂತೀವಿ. ಇಲ್ಲಿ ಕೋದಂಡ ರಾಮ ದೇವಸ್ಥಾನ. ಇದು ಭಾಳ ಹಳಿ ಇದಲ್ರಿ ಇದು ಗುಡಿ. ಭಾಳ ಹಳಿದು. ಭಾಳ ಹಳಿ ಗುಡಿ ನೋಡ್ರಿ ಇದು. ಭಾಳ ಅಲಂಕಾರ ರೀ, ಭಾಳ ಚಂದ ಮಾಡಿರ್ತಾರೆ. ಈಗ ಹೋಗೋಣ ಒಳಗೆ ಬಂತು. ಈಗ ನಾವು ಇಳಿತೀವಿ. ಒಳಗೆ ಹೋದ್ಮೇಲೆ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಬರಪ್ಪ ಬಿಹಾನ ಬಂದನ ಅಲ್ಲನ. ಇವತ್ತು ಮಾಡ್ಲೈತಾರೆ ಡೆಕೋರೇಷನ್. ಅದು ನಾಳೆಗೆ ಇರ್ತದೆ ಜಾತ್ರೆ. ಎಷ್ಟು ಮಸ್ತ್ ಮಾಡ್ಯಾರಲ್ಲ ಹೆಸರು. ಈ ಕಡೆಯಿಂದ ಹೋಗಮ್ಮ. ಎಷ್ಟು ಮಸ್ತ್ ಮಾಡ್ಯಾರಲ್ಲ ಈ ಸರಿ. ಪ್ರತಿ ವರ್ಷಕ್ಕಿಂತ ಚಂದ ಎಲ್ಲ ಚಂದ. ಕಂಬಕ್ಕೆ ನೋಡ್ರಿ ಎಷ್ಟು ಚಂದ ಮಾಡ್ಯಾರ. ನೋಡ್ರಿ ದೇವ್ರು ಎದ್ದು ಬರಂಗಾಗ್ಯದ. ಮಾಡ್ಬೇಕು ಹಂಗೆ. ಪಕ್ಕ ಹಾಕೊಂಡಿದ್ದೀನಿ. ನಿಮ್ಗೆ ಡೌಟ್ ಇತ್ತು ಅಂದ್ರೆ ಬಿಟ್ಬಿಟ್ಟು ನೋಡಿ, ನಾನು ಸ್ವಿಚ್ ಹಾಕ್ತೀನಿ ಬೇಕಾದ್ರೆ. ಹಾಂ ಅಲ್ಲಿ ಕಟ್ಕೊಳ್ಳಿ. ಅಲ್ಲೆಲ್ಲಿ ಏನು ಕಟ್ಟೋಕೆ ಜಾಗ ಇಲ್ಲ. ಹೆಂಗ್ ಸುಮ್ಮನೆ ಬೇಜಾರಾಯ್ತಲ್ಲ ಸುಮ್ಮನೆ. ಇದು ಕಮ್ಮಿ ಇದೆ. ಇದು 50 ಅದು 120 ಮಾಡ್ಸೋದು. ಸರ್ ಏನೋ ಮಾಡಿ. ನೀನು ಇಲ್ಲೇ ಇರೋ ನಿಮಿಷ ನಾಲ್ಕವಲ್ವಾ ಇಲ್ಲೇ ಇರ್ತೇನೆ ಸುಮ್ಮನೆ. ಆಫ್ ಮಾಡ್ತೀನಿ ಬೇಕಾದ್ರೆ ಸ್ವಿಚ್ ಆಫ್ ಮಾಡಿ. ಅದು ಹಿಂಗೆ ಹಾಕಿದ್ದೀನಿ, ಹಿಂಗೆ ತಿರ್ಸಿ ಹಿಂಗೆ ಹಾಕೋದು.
ತಂಗಿ ಅಳಿತ ಮಸ್ತ್ ಮಾಡ್ಯಾರ. ಸ್ವಲ್ಪ ಶಿಂದಿ ಏನೋ ಮಾಡ್ಲಿಕ್ಕೆ ನಾಳೆಗೆ ಚಲೋ ದರ್ಶನ ಆಗ್ತಿದ್ದಿಲ್ಲ. ಹೌದು. ನಾಳೆ ನಾಳೆದು ತಲಿಕಟ್ ಕೈಯಟ್ ಅಂತೂ ಸ್ವಲ್ಪ ಒಂದೆರಡು ದುಕಾನ್ ಹಾಕ್ಯಾರ. ಈ ಕಡೆ ಎಲ್ಲ ಆಟಗಳು ಹಾಕ್ತಾರೆ ನಾಳೆಗೆ. ನೋಡಿ 2,000 3 ಶಾಪ್ಗಳು ಹಾಕ್ಬೇಕು, ನಾಳೆಗೆ ಹಾಕ್ತಾರೆ. ನೋಡಿ ಬಳಿ ಒಂದು ನೋಡ್ರಿ ನಮ್ಮ ಮನೆಯವ್ರ ಬಳಿ ಬಂದ ಅಂತ ಹೇಳಿತಾರೆ. ಅವ್ರಿಗೂ ಗೊತ್ತು ನಂಗೆ ಬಳಿ ಅಂದ್ರೆ ಭಾಳ ಪಸಂದ. ಹಂಗಾಗಿ ಈಕೆ ನಾಳೆಗೆ ಮತ್ತೆ ಬಳಿ ಹಿಡಿದು ಬಿಡ್ತಾ ಅಂತಂದು ಇವತ್ತು ಹೇಳಿದ್ದಾರೆ ಇವರು. ಹೋಗಿ ಬಂದೇವ್ರಿ ಗುಡಿಗೆ. ಆದ್ರೆ ಇವತ್ತಿಲ್ಲ, ನಾಳೆಗೆ ಅದ ಉತ್ಸವ, ಈ ಜಾತ್ರೆ ಎಲ್ಲ. ಆದರೂ ಹೋಗಿದ್ದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನಂದ್ರೆ ದರ್ಶನ ಚಲೋ ಆಯಿತು. ನಾಳೆಗೆ ಇಷ್ಟು ಚಂದ ಆರಾಮಾಗಿ ಕೂತ್ಕೊಂಡು ದರ್ಶನ ಮಾಡೋಕ್ಕಾಗಲ್ಲ. ಭಾಳ ಅಂದ್ರೆ ಭಾಳ ರಶ್ ಇರ್ತದೆ, ಕಾಲು ಇಡ್ಲಿಕ್ಕೆ ಆಗಲ್ಲ, ಅಷ್ಟು ರಶ್ ಇರ್ತದೆ ಇಲ್ರಿ. ಅಷ್ಟು ರಶ್ ಇರ್ತದೆ. ಇಷ್ಟು ಆರಾಮಾಗಿ ನಾವು ಕುತ್ಕೊಂಡು ದರ್ಶನ ಮಾಡಿ ಸ್ವಲ್ಪ ದೇವ್ರ ಮುಂದೆ ಕೂಡ್ಲಿಕ್ಕೆ ಆಗ್ತಿದ್ದಿಲ್ಲ. ಇಲ್ಲೇ ಬಂದ್ ಮಾಡ್ತಾರ. ಇಲ್ಲಿಂತ ಎಲ್ಲ ಪೊಲೀಸರು ನಿಂತಿರ್ತಾರೆ, ಟ್ರಾಫಿಕ್ ಪೊಲೀಸರು ಬಿಡಲ್ಲ. ಒಳಗೆ ಭಾಳ ಕ್ಯೂ ಇರ್ತದೆ. ಅಷ್ಟು ನಿಂತು ಕೂಸಿಗೆ ತೊಗೊಂಡು ನಮಗೂ ದರ್ಶನ ಮಾಡೋದು ಆಗ್ತಿದ್ದಿಲ್ಲ.
ಇವತ್ತು ಬಂದಿದ್ದು ಅದು ಒಂದು ಚಲೋ ಆಯಿತು. ದೇವ್ರ ದರ್ಶನ ಆರಾಮಾಯಿತು. ತೋರಿಸ್ದಲ್ಲ ನಿಮ್ಗೆ ಇವತ್ತಿನ ಡೆಕೋರೇಷನ್ ಮಾಡ್ಲಿತ್ತಾರ. ನಾಳೆಗೆ ಭಾಳ ಚಂದ ಮಾಡಿರ್ತಾರಿನ ನೋಡ್ತೀವಿ. ಆದ್ರೆ ಬಂದಿರ್ತೀವಿ. ಬಂದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ, ವೀಡಿಯೋ ಮಾಡಿ ನಿಮಗೂ ತೋರಿಸ್ತೀನಿ ಜಾತ್ರೆ ಹೆಂಗಿರ್ತಂತ. ಈಗ ವಿಧಿಕಾ ಭಾಳ ಹಳ್ಳಿ ಎತ್ತಾಳಕಿ ಸ್ವಲ್ಪ ಹಸಿವು ಆಗ್ಯದ ಅನ್ನಿಸ್ತದ. ಅದಕ್ಕೆ ಮತ್ತು ಮನೆಗೆ ಹೋದ್ಮೇಲೆ ಆದ್ರೆ ಈಗ ರಾತ್ರಿ 10 ಆಗ್ಯದ. ಆದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ವೀಡಿಯೋ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.